4 ವರ್ಷ ನನ್ನ ಮಗುಗೆ 5 ವರ್ಷ ಫಸ್ಟ್ ಟೈಮ್ ನಾರ್ಮಲ್ ಆಗಿದೆ, ಇಲ್ಲೇ ಮಾಡ್ತಾರೇನೋ ಅಂತ ನಂಬ್ಕೊಂಡು ಬಂದಿದ್ದು. ಇಲ್ಲಾಂದ್ರೆ ಎಷ್ಟು ಲಕ್ಷ ಖರ್ಚಾಗಿದ್ರೆ ಕೂಡ ನಾನು ಹೇಳಿ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ. ಮಗು ಸಾವಿಗೆ ಕಾರಣರಾದ ಆಸ್ಪತ್ರೆ ಡಾಕ್ಟರ್ಗೆ ಹೇಳಿ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ. ಮಗು ಸಾವಿಗೆ ಕಾರಣರಾದ ಆಸ್ಪತ್ರೆ ನರ್ಸ್ಗಳಿಗೆ ಹೇಳಿ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ನಮ್ಗೇನಿದೆ ನಮ್ಗೆ ಕೊಟ್ಬಿಡಿ, ನಮ್ಗೇನಿದೆ ನಾವು ಕೊಟ್ಬಿಡಿ, ನಿಮ್ಗೆ ಏನು ನೋವಿದ್ದಂಗೆ ಮಾಡ್ಕೊಡ್ತೀನಿ ಅಂತ ಯಾರು ಈ ಕಾಲದಲ್ಲಿ ದುಡ್ಡು ಕೊಡೋದಕ್ಕೆ ಯಾರು ಹಿಂದೆ ಮುಂದೆ ನಮ್ಗೆ ಹೆಣ್ಮಕ್ಳೇ ಬೇಕಾಗ ನಮ್ಗೆ ಚೆನ್ನಾಗಿ ಹುಡುಗಿನ ಬೈದಿರ ಮಾಡಿ ಸಾಕು ಅಂತಂದ್ರೆ ಏನಂದ್ರೆ ಅದು ಮಾತಾಡ್ತಾರಂತೆ. ಕೆಟ್ಟ ಮಾತುಗಳೆಲ್ಲ ನಮ್ಗೆ ತಲೆನೇ ಕೆಲಸ ಮಾಡ್ತೀರಾ ಮಾಡ್ಬಿಟ್ಟಿದ್ದೆ. ಅಷ್ಟೇ ಇದಿಲ್ಲ, ನಾನು ಏನೋ ಒಂದು ಮಾಡ್ಕೊಂಡು ಬರ್ತಾ ಇದ್ದೆ. ನಾನು ಬಿಟ್ಟಿಲ್ಲ. ಅಲ್ಲಿ ಫೋನ್ ಮಾಡೋಕೆ ನಮ್ಗೆ ಯಾರು ದೊಡ್ಡವ್ರು ಫೋನ್ ಮಾಡ್ಕೊಂಡು ಹಂಗೆ ಹೋಗಕ್ಕಿಲ್ಲ. ಯಾರು ಫೋನ್ ಮಾಡ್ತಾರೆ, ಬಗು ಬಾ ಬಾ ಅಂತ ಕರೀತಾರೆ. ಇವ್ರು ಅವ್ರು ನರ್ಸಿಬ್ರೆ ಸರ್. ನಮ್ಮನ್ನ ಆಟ ಬಂದವಾಗ ನನ್ನ ಮಧ್ಯಾಹ್ನ ಕಳ್ಸಿಬಿಟ್ಟಿದ್ರೆ ನಾವು ಹೆಂಗೋ ಹಂಗೆ ಉಳಿಸ್ಕೊತಾ ಇದ್ವಿ ಮಗುನ. ನನ್ನ ಮಗು 1 ವಾರದಿಂದ ಕೇಳ್ತಾ ಇದ್ರು ಸರ್, ಮಗು ಯಾವಾಗ ಹುಟ್ಟೋದು, ನಾನು ಹಾಲು ಕೂಸ್ಬೇಕು ಅಂತ. ಇಂಜೆಕ್ಷನ್ ಹಾಕಿದ್ದೀರಾ ಅಂದ್ರೆ ಕೂಡ ಒಂಥರ ಮಾತಾಡ್ತಾರೆ. ಇಂಜೆಕ್ಷನ್ ಹಾಕಿಲ್ಲ ಸಾಯಂಕಾಲವರೆಗೂ. ನಾನು ಕೇಳಿದ್ರೆ ಹಾಕಿದ್ದೀವಿ, ಹಾಕ್ದಿರಾನೆ ನೋವು ಬರುತ್ತೆ ಅಂತಾರೆ. ನೋವು ಬಂದಿಲ್ಲ, ಇವ್ರು ಕೈ ಹಾಕಿ ಹಿಂಸೆ ಕೊಟ್ಟಿರೋದಕ್ಕೆ ನೋವು ಬಂದಿರೋದು ಅಷ್ಟೇ. ಆಟ ಹೊಟ್ಟೋಗಿದ್ರೆ ನಮಗೆ ನಮ್ಮ ಮಗು ಹೊಡಿತಾ ಇತ್ತು. 11:30 ಬೆಳಗ್ಗೆ 11:30 ಬಂದಿರೋದು ಕೇಳಿ. ಏನ್ ಹೇಳಕ್ ಬಂದಿರೋದು? ಬೆಳಗ್ಗೆ 11:30 ಬಂದಿರೋದು 4:30 ಗಂಟೆ ಹೆಂಗಂತಾರೆ? ನೋವು ಇಂಜೆಕ್ಷನ್ ನಾವು మూడు దినాలు ఇంకా మీ ఇంటి దగ్గరకు వచ్చి చెకప్ ತಿಳಿಸಿದಾರಾ లేదా? మా ఇంటి ನಮ್ಮ ಮನೆ ಹತ್ರ ಬಂದಿಲ್ಲ ಮೇಡಮ್. ಫೋನ್ ಮಾಡ್ತಿದ್ರು. ಯಾಕೆ ಸರ್ ಬಂದಿಲ್ಲ ನೀವು? ಬಿಪಿ ಇರೋ ಪೇಷಂಟ್ ಯಾವತ್ತು ಸರ್ ಮುಂಚೆ ಚೆಕಪ್ ಬಂದಿಲ್ಲ? ಕೆಜಿಎಫ್ ಅಲ್ಲಿ ನೋಡ್ತಾ ಇದ್ದೀವಿ ಮೇಡಮ್, ನಾವು ಯಾವಾಗಲೂ ಇಲ್ಲಿ ಬಂದಿದ್ದು ಮಾಡಿಲ್ಲ. ಕೆಜಿಎಫ್ ಅಲ್ಲಿ ಒಂದು ತಿಂಗಳಿಂದ ಬಿಪಿ ಮಾತ್ರ ತಗೊಂಡಿಲ್ಲ ತಾಯಿ. ನೀವ್ ಕರಿತಿರೋ ಮಾತ್ರ ಇವಾಗ ಮನೆಯಲ್ಲೇ ಇದೀವಿ. ಇದೆ, ಬಟ್ ನೆನ್ನೆ ಇಲ್ಲಿ ರೆಕಾರ್ಡ್ಸ್ ಅಲ್ಲಿ ಬಂದ್ರೆ 1 ತಿಂಗಳಿಂದ ತಗೊಂಡಿಲ್ಲ. ನೀವ್ ಆಗಿರೋದೇನು ನೀವು ಮಾತಾಡ್ತಾ ಇರೋದೇನೋ, ಆಗಿರೋದೇನೋ ನೀವು ಮಾತಾಡ್ತಾ ಇರೋದೇನೋ. ಬಿಪಿ ಮಾತ್ರ ತಗೊಂಡಿದ್ದೀವಿ ನೋಡಿದ್ರೆ ಇರೇ ಒಂದ್ ನಿಮಿಷ. ಆಗಿರೋದೇನ್ ಗೊತ್ತಾ? ನಿಮ್ ಶಾಪ್ ಹೇಳಿದ್ದೆ ನಿಜ ಅಲ್ಲ, ಇಲ್ಲಿ ನಷ್ಟ ಆಗಿರೋದು ಕೇಳ್ಬೇಕು ಕಷ್ಟ ಏನು ಅಂತ. ಆಗಿರೋದೇನ್ ಗೊತ್ತಾ? ನಿನ್ನೆ 3 ದಿನದಿಂದ ಫೋನ್ ಮಾಡಿರೋದು ನಿಜ. ಕರೆದಿದ್ದಾರೆ. ಅವ್ರು ಏನ್ ಹೇಳಿದಾರೆ, ಸೋಮವಾರ ಚೆಕಪ್ ಬರಕ್ ಹೇಳಿದ್ದಾರೆ. ಬಿಪಿ ಮಾತ್ರ ಕಂಟಿನ್ಯೂ ಅವ್ರು ಮಾಡ್ತಾ ಇದಾರೆ. ತಗೊಂಡು ನಿನ್ನೆ ಕರೆದಿದ್ದಾರೆ. ಅವ್ರು ಚೆಕಪ್ ಸೋಮವಾರ ಬರಕ್ ಹೇಳಿದ್ದಾರೆ. ನಿಮ್ಮ ಇವರು ಆಶಾ ವರ್ಕರ್ ಫೋನ್ ಮಾಡಿ 3 ದಿನದಿಂದ ಪ್ರೆಷರ್ ಹಾಕಿದ್ದಕ್ಕೆ ನಿನ್ನೆ ಕರ್ಕೊಂಡ್ ಬಂದಿದ್ದಾರೆ. ಏನಕ್ಕೆ? ಚೆಕಪ್ ನಾರ್ಮಲ್ ಆಗುತ್ತಾ ಇಲ್ವೋ ನೋಡಿ ಬನ್ನಿ. ಹೌದು, ಕರ್ಕೊಂಡ್ ಬಂದಿದಾರಲ್ವಾ? ಕರ್ಕೊಂಡ್ ಬಂದಾಗಿದೆ, ಸ್ವಲ್ಪ ಲೇಟ್ ಆಗುತ್ತೆ ಚೆಕಪ್ ಏನೋ ಹೇಳಿದ್ರಂತೆ. ಮಗನ್ ಕರ್ಕೊಂಡ್ ಬಂದಿದ್ದಾರೆ. ಮಗನ್ ಕರ್ಕೊಂಡು ಹೋಗಿ ಮನೆಯಲ್ಲಿ ಬಿಡಕ್ ಹೋಗಿದ್ದಾರೆ. ಬಿಟ್ಟು ಬರೋಷ್ಟಲ್ಲಿ ಆಶಾ ವರ್ಕರ್ ಫೋನ್ ಮಾಡಿದ್ದಾರೆ. ಸ್ವಲ್ಪ ಮಾತಾಡ್ಬೇಕು ಬಾ ಅಂದ್ರಂತೆ. ಬಂದಿದ್ದಾರೆ. ಬಂದಿದ ತಕ್ಷಣ ಹೇಳಿದ್ರಂತೆ, ಡೆಲಿವರಿ ಆ ಹುಡುಗಿ ನೋವು ಬಂದಿದೆ, ಡೆಲಿವರಿ ಮಾಡ್ಬೇಕು. ಆ ಹುಡುಗಿ ನೋವು ಗೊತ್ತಾಗ್ತಾ ಇಲ್ಲ, ಹುಡುಗಿ ನೋವು ಬಂದಿರೋದು, ಡೆಲಿವರಿ ಮಾಡ್ಬೇಕು ಅಂತ ಹೇಳಿದ್ದಾರೆ. ಅವ್ರು ಹಾಗೂ ಹೇಳಿದ್ದಾರೆ, ನಿಮ್ಗೆ ನಾರ್ಮಲ್ ಮಾಡೋಕ್ಕಾಗಿದ್ರೆ ಮಾಡಿ, ನೀವು ಈ ತರ ಇನ್ನೂ ಡೆಲಿವರಿ ಡೇಟೇ ಕೊಟ್ಟಿಲ್ಲ, ಹೇಗೆ ಮಾಡ್ತೀರಾ ಅಂದ್ರೆ, ಇಲ್ಲ ನೋವು ಬಂದಿದೆ, ಆ ಹುಡುಗಿ ಗೊತ್ತಾಗ್ತಾ ಇಲ್ಲ, ಡೆಲಿವರಿ ಮಾಡಲೇಬೇಕು ಅಂತ ಹೇಳಿದಾರಂತೆ. ಹಾಗಂಗಿದ್ರೆ ದಯವಿಟ್ಟು ಮಾಡ್ಕೊಡಿ ಅಂತ ಹೇಳಿದ್ದಾರೆ. ಅವರು 11:30 ಬಂದಿರೋ ಪೇಷಂಟ್ನ 7 ಗಂಟೆವರೆಗೂ
ಆ ಹುಡುಗಿ ಆ 1:30 ಎಲ್ಲ ಹತ್ಕೊಂಡ್ ಬಂದು ಹೇಳಿದಾರಂತೆ, ಇವ್ರು ನನಗೆ ಫಸ್ಟ್ ಸಲ ಡೆಲಿವರಿ ಆದಾಗ ಈ ತರ ಮಾಡಿಲ್ಲ, ಇವ್ರು ತುಂಬಾ ತೊಂದರೆ ಕೊಡ್ತಾ ಇದಾರೆ, ದಯವಿಟ್ಟು ಇಲ್ಲಿಂದ ಕರ್ಕೊಂಡು ಹೋಗಿ ಅಂತ 1:30 ಹೋಗಿ ಆಟೋ ಕರ್ಕೊಂಡ್ ಬಂದಿದ್ದಾರೆ. ಆಟೋ ಹತ್ತಕ್ ಬಿಟ್ಟಿಲ್ವಂತೆ. ಒಂದು ಆಟೋ ಡ್ರೈವರ್ ಇಲ್ಲ. ನಾನು ಫೋನ್ ಮಾಡಿಲ್ಲ ಮೇಡಮ್, ನಾನೇ ಹೋಗಿ ಕರ್ಕೊಂಡ್ ಬಂದಿರೋದು. ಎಷ್ಟೊತ್ತಿಗೆ? 5 ಗಂಟೆಯಲ್ಲಿ. ಇಲ್ಲಿ ಸಾಕ್ಷಿ ಏನಂದ್ರೆ ಕೋರ್ಟ್ ಅಲ್ಲ, ನೀನ್ ಯಾರು ಕರ್ಕೊಂಡ್ ಬಂದಿದ್ದಿಲ್ಲ? ಬಂದು ಗಾಡಿ ಎಷ್ಟೊತ್ತಲ್ಲ? 5 ಗಂಟೆ ಕರ್ಕೊಂಡ್ ಬಂದಿದ್ದೀನಿ. 3 ಗಂಟೆ 2 ಗಂಟೆ ಆಗಿತ್ತು. 5 ಗಂಟೆ ಬಂದು ವಾಪಸ್ ನಿಮ್ಮಲ್ಲಿ ಕ್ಯಾಮ್ರಾ ಇದೆಯಾ? ಚೆಕ್ ಮಾಡಿ ಸರ್ ರೆಕಾರ್ಡ್ಸ್ ತೆಗೆಯಕ್ಕೆ ಚೆಕ್ ಮಾಡಿ. ಆಟೋ ಎಷ್ಟೊತ್ತಿಗೆ ಬಂದಿರೋದು? ನೀನ್ ಇಲ್ಲೇ ಇರ್ಬೇಕಲ್ವಾ? ಇರ್ತೀನಿ. ಇರ್ಬೇಕು. ಇಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ. 5 ಗಂಟೆ ಒಳಗಡೆ ಆಟೋ ಬಂದಿದ್ರೆ ನಿಮ್ ಮೇಲೆ ಕೇಸ್ ಹಾಕ್ಸ್ತೀನಿ. ಇವಾಗ ಹೇಳ್ತಾ ಇದ್ದೀನಿ, Right. ಸುಳ್ಳು ಹೇಳಿದ್ರೆ ಕೇಸ್ ಆಗುತ್ತೆ. ಹಾಕು. ಇದಿರು ನಾನ್ ಇಲ್ಲೇ ಇದ್ದೀನಲ್ಲ. ನೋಡ್ಕೊಳ್ರಿ ಇದನ್ನ. ಆಯ್ತು, ಒಂದು 7 o'clock ಏನೋ ಕಳ್ಸ್ಕೊಟ್ಟಿದ್ದಾರೆ. ನೀನು ಬಾಡು, ನೀನು ಇಲ್ಲ ಇರ್ಬೇಕು. ಇರ್ಬೇಕಪ್ಪ. ಇರ್ಬೇಕು. ಸಾಕ್ಷಿ ಇರ್ಬೇಕು. ಇಲ್ಲ. ನೀನು ಬಾಡು, ನೀನು ನಾನು ಹೋಗ್ತಾ ಒಂದಿನ ಬೇರೆ ಹೋಗಿದ್ದಾರೆ. ಮಾತಾಡೋದೇ ಬರ್ತಾ ಇಲ್ಲ. ಕರ್ಕೊಂಡು ಹೋಗಿದ್ದಾರೆ. ಆಯ್ತು ಸರ್, ಅಲ್ಲಿ ಚೆಕ್ ಮಾಡಿ ಸ್ವಲ್ಪ ಬಿಡಿ ನೋಡಿದ್ದಾರೆ, ಸರ್, BP ಬಂದ ಸ್ವಲ್ಪ ಟೈಮ್ ಜಾಸ್ತಿ ಅಷ್ಟು. ಆಗಿದೆ. ಇಲ್ಲ, ನಾನು ಒಳಗಡೆ ಬರಲ್ಲ, ನಾನು ಜಾಸ್ತಿ ಹಿಂಸೆ ಕೊಡ್ತಾ ಇದಾರೆ, ನೋವು ಇಂಜೆಕ್ಷನ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಬಂದು కర్కొండ ಹೋಗ್ತಾರೆ. ఇಲ್ಲಿంద ಹೋಗ್ಬೇಕಾದ್ರೆ ಬ್ಲೀಡಿಂಗ್ ಅಂತ హింస ఏమేమి టీవీ వాళ్ళు ఏం చేసి హింస ఏం పెట్టారు చెప్తా అది చెప్పు నువ్వు మూసి పెట్టుకున్నావు అట్లీస్ట్ 11:30 డాక్టర్ ನೋಡಿದ್ರೆ ಇವರು ಈ ತರ ಮಾಡಿದ್ರೆ ಏನದಕ್ಕೆ ಅರ್ಥ? ಮಗು ಹೊಟ್ಟೆಲ್ ನೀವು ನೋಡಿದ್ರೆ ಚೆನ್ನಾಗಿದೆ. 11:30 ಬೆಳಗ್ಗೆ 11:30 ಬಂದಿರೋರ್ನ 7 ಗಂಟೆವರೆಗೂ ಸಾಹಸ ಮಾಡಿದ್ದೀರಾ ನೀವು. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.